ಒಂದು ಊರಿನಲ್ಲಿ ಜನಿಸ್ತಾರೆ. ಸೊ ಅದು ಈಗಿನ ಬಾಂಗ್ಲಾದೇಶಲ್ಲಿ ಬರುತ್ತೆ. ಬಂಗಾಳ ಪ್ರಾಂತ್ಯ ಇತ್ತು ಆಗ. ಬಂಗಾಳ ಪ್ರಾಂತ್ಯದಲ್ಲಿ ಅವ್ರು ಜನಿಸ್ತಾರೆ. ಸೊ ಅವರು ಸ್ಟಡಿ ಮಾಡಿದ್ದು ಯೂನಿವರ್ಸಿಟಿ ಆಫ್ ಕ್ಯಾಂಬ್ರಿಡ್ಜ್ ಆ್ಯಂಡ್ ಯೂನಿವರ್ಸಿಟಿ ಆಫ್ ಕಲ್ಕತ್ತಾ. ಸೊ ಇಲ್ಲಿ ಅವರು ಹೈಯರ್ ಎಜುಕೇಶನ್ಸ್ನೆಲ್ಲ ಮುಗಿಸ್ಕೊಂಡು ಅವ್ರು ಏನಾಗ್ತಾರೆ ಅಂದರೆ ನೆಕ್ಸ್ಟ್ ಡೇನೇ ಏನಾಗುತ್ತೆ ಅಂದರೆ ಅವರು ಒಂದು ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವರು ಫಿಸಿಕ್ಸ್ ಲೆಕ್ಚರರ್ ಆಗಿ ಹೋಗ್ತಾರೆ. ಸೊ ಫಿಸಿಕ್ಸ್ ಲೆಕ್ಚರರ್ ಹೋದಾಗ ಆಗಿನ ಕಾಲದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆ ನಡೀತಾ ಇದ್ದಿದ್ರಿಂದ ಇವರಿಗೆ ಸ್ಯಾಲ್ರಿ ಕೂಡ ಕಡಿಮೆ ಕೊಡ್ತಾ ಇರ್ತಾರೆ ಬೇರೆಯವ್ರಿಗೆ ಹೋಲಿಸಿದ್ರೆ. ಸೊ 3 ವರ್ಷ ಅವರು ಕಡಿಮೆ ಸ್ಯಾಲ್ರಿನೇ ತಗೊಂಡ್ಬಿಟ್ಟು ಆ ಜೀವನವನ್ನ ನಡೆಸ್ತಾರೆ. ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ ಆ 3 ವರ್ಷ ನಡೆಸೋದಕ್ಕೆ ಸ್ಯಾಲ್ರಿ ಸಾಕಾಗ್ಲಾರ್ದೆ ಅವ್ರು ಮನೆ ಮಾರೋ ಪರಿಸ್ಥಿತಿ ಬರುತ್ತೆ. ಸೊ ಅವರು ಮನೆ ಮಾರಿದ್ರು ಕೂಡ ಏನೇ ಆದ್ರೂ ಕೂಡ ಅವರು ಈ ಬ್ರಿಟಿಷರಿಂದ ಹೆದರ್ಕೊಂಡ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಲಿಲ್ಲ. ಸೊ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಕಡಿಮೆ ಸ್ಯಾಲ್ರಿ ಬಂದ್ರೂ ಪರವಾಗಿಲ್ಲ, ಏನೇ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲೇ ಇದ್ಬಿಟ್ಟು ಸಾಧನೆ ಮಾಡ್ತಾರೆ. ಆಮೇಲೆ ಅವರು ಯಾವ್ಯಾವ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡ್ತಾರೆ ಅಂತ ಹೇಳಿದ್ರೆ ಫಿಸಿಕ್ಸು, ಪ್ಲಾಂಟ್ ಸೈನ್ಸ್ ಅಂಡ್ ವೈರ್ಲೆಸ್ ಕಮ್ಯುನಿಕೇಶನ್. ನಮಗೆ ಇವಾಗ ಟೆಕ್ನಾಲಜಿ ಬಿಲ್ಡ್ ಆಗಿದೆ ಅಲ್ವಾ. ಸೊ ಏನು ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, ಅದು ವೈರ್ ಇದ್ದಿದ್ರೆ ಹೇಗಿರ್ತಿತ್ತು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರಾ? ಮೊಬೈಲ್ ಇವಾಗ ವೈರ್ ಇದ್ರೆ ಹೇಗಿರ್ತಿತ್ತು? ಎಲ್ಲರೂ ಮಾತಾಡ್ಬೇಕು ಅಂದ್ರೆ ಯಾವ ರೀತಿ ಕಮ್ಯುನಿಕೇಶನ್ ಮಾಡೋಕ್ಕೆ ಬಿಲ್ಡ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ. ಸೊ ಟೆಕ್ನಾಲಜಿ ಬಿಲ್ಡ್ ಆಗೋದಕ್ಕೆ ಇವ್ರು ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ವೈರ್ಲೆಸ್ ಕಮ್ಯುನಿಕೇಶನ್ ನ ಕಂಡುಹಿಡಿದವರು ಯಾರು ಅಂದ್ರೆ ಸರ್ ಜಗದೀಶ್ ಚಂದ್ರ ಬೋಸ್. ಆದ್ರೆ ಕಾಂಟ್ರಿಬ್ಯೂಷನ್ ಯಾರಿಗೆ ಹೋಗುತ್ತೆ ಅಂದ್ರೆ ಮಾರ್ಕೋನಿ ಅವರಿಗೆ ಹೋಗುತ್ತೆ. ಅವರು 23 ನವೆಂಬರ್ 1937ರಲ್ಲಿ ಮರಣ ಹೊಂದ್ತಾರೆ. ಸೊ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳೋದಾದ್ರೆ ಒಂದು ಸ್ಟೋರಿ ಇದೆ. ಸೊ ಏನ್ ಸ್ಟೋರಿ ಅಂತ ಹೇಳಿದ್ರೆ ಒಂದು ದೊಡ್ಡ ಅಸೆಂಬ್ಲಿ ನಡೆದಿರುತ್ತೆ, ಈ ರೀತಿ ಸೆಮಿನಾರ್ ತರ ನಡೀತಾ ಇರುತ್ತೆ. ಸೊ ಆ ಟೈಮಲ್ಲಿ ಅವರು ಕಲ್ತಿರುವಂತಹ ಎಲ್ಲಾ ಪ್ಲಾಂಟ್ ಜೀವಂತವಾಗಿದೆ ಅನ್ನೋದಕ್ಕೋಸ್ಕರ ಅವರು ಪ್ರೂವ್ ಮಾಡೋದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ನ ಕಲ್ತ್ಕೊಂಡ್ ಬಂದಿರ್ತಾರೆ. ಸೊ ಪ್ಲಾಂಟ್ ಅನ್ನ ತರಿಸ್ತಾರೆ, ಆಮೇಲೆ ವಿಷವನ್ನ ತರಿಸ್ತಾರೆ. ಸೊ ವಿಷವನ್ನ ಪ್ಲಾಂಟಿಗೆ ಹಾಕಿದ್ರೆ ಸೊ ಪ್ಲಾಂಟ್ ಸಾಯತ್ತೆ ಅನ್ನೋದನ್ನ ಅವ್ರಿಗೆ ಗೊತ್ತಿರತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಹೇಳ್ತಾರೆ. ಸೊ ಪ್ಲಾಂಟ್ಗಳಿಗೂ ಕೂಡ ಪ್ರಾಣಿಗಳ ತರನೇ ಜೀವ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಸೊ ಯಾರು ಕೂಡ ನಂಬಕ್ ಹೋಗಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಸೊ